ಇಲ್ಲೇ ಅಲ್ಲ ಒಟ್ಟ ಮುಂದೆ ಹೋಗ್ಬಾರ್ದು. ಸರ್ 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 ರಾತ್ರಿ ಸುಮಾರು 8 ಗಂಟೆಗೆ ಸುಮಾರು ದೆಹಲಿಯಲ್ಲಿ ನಾನು ನನ್ನ ಮಿತ್ರರಾದಂತಹ ಅನಿಲ್ ಝಾ ದಿಲ್ಲಿ ಶಾಸಕರು ಕೂಡಿ ಒಬ್ಬರ ಸ್ವಾಮೀಜಿಯವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಆವಾಗ ಪಕ್ಕದ ರಸ್ತೆಯಲ್ಲಿರುವಂತಹ ಒಂದು ಡಿಸೈರ್ ಕಾರು ರಸ್ತೆ ಡಿವೈಡರು ಮತ್ತು ಡಿವೈಡರ್ ಜೊತೆ ಗ್ರಿಲ್ಲನ್ನು ಹಾಕಿದ್ರಲ್ಲಿ ಆ ಗ್ರಿಲ್ಲನ್ನು ಮುರಿದು ಈ ಸೈಡ್ ಎದುರಿನ ಸೈಡ್ ಬಂದು ನಮ್ಗೆ ಇನೋವಾ ಕಾರಿಗೆ ಡಿಕ್ಕಿ ಹೊಡಿತು. ಅದರಿಂದ ಕಾರದು ಪರಿಸ್ಥಿತಿ ನೋಡಿದರೆ ಭಾಳಷ್ಟು ಗಂಭೀರ ಇದನ್ನಾಗಬೇಕಿತ್ತು. ಆದರೆ ನಮ್ಮ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟು ಹತ್ತಂಗೆ ಆಗಿ ಆಮೇಲೆ ಒಂದು ಸ್ವಲ್ಪ ಮುಸುಕದು ಅಲ್ಲಿ ಲೋಕನಾಯಕ್ ನಮ್ಮ ಸರ್ಕಾರಿ ಹಾಸ್ಪಿಟಲ್ಗೆ ನಿನ್ನೆ ರಾತ್ರಿ 9 ಗಂಟೆಗೆ ಅಲ್ಲೆಲ್ಲ ಇದನ್ನು ಮಾಡಿ CT ಸ್ಕ್ಯಾನ್ ಇರ್ಬೋದು ಸಂಬಂಧಪಟ್ಟಂತೆ ಎಲ್ಲ ಇನ್ವೆಸ್ಟಿಗೇಷನನ್ನು ಮಾಡಿದರು. ರಾತ್ರಿ 2 ಗಂಟೆಗೆ ಅವರಿಗೆಲ್ಲ ಓಕೆ ಅದ ನೀವು ಹೋಗ್ಬೋದು ಅಂತೇಳಿ ರಾತ್ರಿ 3 ಗಂಟೆಗೆ ಅಲ್ಲಿ ಡಿಸ್ಚಾರ್ಜ್ ಆಗಿ ಕರ್ನಾಟಕ ಬಂದು ಮುಂಜಾನೆ ಫ್ಲೈಟ್ದಿಂದ ನಮ್ಮ ಬೆಳಗಾವಿ ಬಂದ. ಎಲ್ಲರಲ್ಲಿ ವಿನಂತಿ, ಆಕ್ಸಿಡೆಂಟ್ ಅಂತ ಅಂದ್ಕೊಂಡೆ ನಿನ್ನೆ ಲೋಕಲ್ TV ಒಳಗೆ ಬಂತು, ಆಮೇಲೆ ತಮ್ಮಲ್ಲಿ ಇಲ್ಲಿ ಬಂದಿದ್ದರಿಂದ ಭಾಳ ಜನ ಆ ಕಾರನ್ನು ಫೋಟೋ ನೋಡಿ ಭಾಳ ಮೇಜರ್ ಆಕ್ಸಿಡೆಂಟ್ ಆಗಿರ್ಬೋದು ಅಂತ. ಮೇಜರ್ ಆಕ್ಸಿಡೆಂಟೇ ಆದರೂ ಯಾರಿಗೇನಾಗಿಲ್ಲ, ನಮಗೂ ಇಬ್ಬರಿಗೂ ಏನಾಗಿಲ್ಲ. ಅದು ಎದುರಿಗೇನು ಬಂದಂಥವ್ರು ಅವರು ಅದ ಹಾಸ್ಪಿಟಲ್ನಾಗ ಅದ, ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಪಟ್ಟಂತಿದೆ, ಅವರು ಔಟ್ ಆಫ್ ಡೇಂಜರ್ ಅದಾರ. ಅದೊಂದು ಸರಿ ಅದು ಅವನು ಮೋಸ್ಟ್ಲಿ ಕುಡಿದಿರ್ಬೇಕು. ಪೊಲೀಸರು ಹೇಳೋ ಪ್ರಕಾರ ಈ ಸ್ಥಳದಲ್ಲಿ ಈ ಥರ ರೋಡ್ ಕ್ರಾಸ್ ಆಗಿ ಬರುವಂಥ ಆಕ್ಸಿಡೆಂಟ್ ಆಗುವಂಥ ಸ್ಥಳನ ಅಲ್ಲ. ಯಾಕಂದ್ರೆ ಅಷ್ಟು ಸ್ಪೀಡ್ ಹೊಡ್ಲಿಕ್ಕೆ ಇಲ್ಲಿ ಜನಬಿಡ ಪ್ರದೇಶ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪೂರ್ಣ CCTV ಚೆಕ್ ಮಾಡ್ತೀವಿ, ಇಷ್ಟು ಸ್ಪೀಡ್ ಹೆಂಗೆ ಬಂತು ಅಂತೇಳಿ. ಅದು ಪವಾಡನ, ಅದು ರೋಡ್ ಕ್ರಾಸ್ ಆಗಿ ಈ ಕಡೆ ಬರೋದು ಪವಾಡನ, ಆಕ್ಸಿಡೆಂಟ್ ಆಗಿ ನೋಡಿದ್ರೂ ನಮಗೇನೂ ಆಗದೇ ಇರೋದು ಅದು ಒಂದು ಪವಾಡ. ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ನಾವು ಆರಾಮ. ಆಕ್ಸಿಡೆಂಟ್ ನೋಡಿದರೆ ಕೈಕಾಲ್ರೆ ಅಟ್ಲೀಸ್ಟ್ ಅಂದ್ರೆ ಆ ಥರ ಒಟ್ಟು ಏನಾದ್ರೂ ಆಗ್ಬೇಕಂತೇಳಿ ಅವ್ರಿಗೂ ಏನಾಗಿಲ್ಲ, ನನಗೂ ಏನಾಗಿಲ್ಲ, ಎಲ್ಲ ನಾರ್ಮಲ್. ಎಲ್ಲ ಸ್ಕ್ಯಾನ್ ಮಾಡಿದರು, ಆಮೇಲೆ ಇದು ಎಕ್ಸ್ರೇ, ಆಮೇಲೆ CT ಸ್ಕ್ಯಾನ್ ಅಂತೂ ಅಂತ ಎಕ್ಸ್ರೇ ಜೊತೆಗೆ ಇನ್ನೇನು ಬ್ಲೀಡಿಂಗ್ ಆಗಿರ್ತದೆ, ಸೋನೋಗ್ರಫಿ, ಅವೆಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್. ಸೀಟ್ ಬೆಲ್ಟ್ ಹಾಕಿದನು ಉಳಿದಲ್ಲ, ಎಲ್ಲಾರ ಹೋಗಿ ಇನ್ನಂಟು ಇದನ್ನ ಹಾಕಿದ್ದು ಬ್ಯಾಕ್ ಸೈಡ್ ಕೂತಿದ್ದನು, ಎಲ್ಲ ಏರ್ ಬ್ಯಾಗ್ ಓಪನ್ ಅದು. ಹಿಂದಿನ ಸೀಟ್ನಾಗಿಲ್ಲ, ಸೈಡ್ ಹಾಕಿದ್ದು ಸೀಟ್ ಹಿಂದೆ ಕೂತಿದ್ವಿ. ಇಬ್ಬರು ಹಿಂದೆ ಕೂತು ಮಾತಾಡ್ಕೊ ಕೂತಿದ್ದೆ ನಾವು. ನಾವು ಇಬ್ಬರಲ್ಲ, ನಾನು ನಾವು ಡ್ರೈವರ್. ಅವ್ರಿಗೂ ಏನಿಲ್ಲ, ಇದೇ ಥರ ಮುಕ್ಕಮಾನ. ಇಲ್ಲಿ ಮೊನ್ನೆ ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು ಭೇಟಿಯಾಗಿತ್ತಲ್ಲ, ಸೆಕೆಂಡ್ ಆಗ್ಬೇಕು ಅದಕ್ಕೆ. ಆಮೇಲೆ ಮೋದಿಜಿಯವರು 25 ವರ್ಷದ ಈ ಆಡಳಿತದ ಅನೇಕ ಕಾರ್ಯಕ್ರಮಗಳ ಬಗ್ಗೆ, ಪಕ್ಷದ ಸಂಘಟನೆಗಳ ಬಗ್ಗೆ ಮತ್ತು ನಮ್ಮ ತೆಲಂಗಾಣದ್ದು ಇವು ಎಲ್ಲ ರಾಜ್ಯದ ರಾಜ್ಯಾಧ್ಯಕ್ಷರು, ರಾಜ್ಯ ಸಂಘಟನಾ ಮಂತ್ರಿಗಳು, ರಾಜ್ಯದ ಪ್ರಭಾರಿಗಳು ಇವ್ರದ್ದೆಲ್ಲರದ್ದು ಭೇಟಿಯಾಗಿತ್ತು. ಆಮೇಲೆ ಹೊಸ ರಾಷ್ಟ್ರೀಯ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ, ಅವ್ರದ್ದು ಪರಿಚಯ ಮತ್ತು ಅವ್ರನ್ನ ಸಂಘಟನಾತ್ಮಕವಾಗಿ ಕೆಲವೊಂದು ವಿಷಯಗಳು ಭೇಟಿಯಾಗಿತ್ತು. ಹೀಗಾಗಿ 2 ದಿನಗಳ ದಿಲ್ಲಿ ಭೇಟಿಯನ್ನು ಮುಗಿಸ್ಕೊಂಡು ಇವತ್ತು ಮುಂಜಾನೆ ಬಿಡೋದು ಕಾರ್ಯಕ್ರಮ ಇತ್ತು. ನಾನು ಯಾವಾಗೂ ದಿಲ್ಲಿಗೆ ಹೋದಾಗ
ಆದೇಶ್ ಗುಪ್ತಾ ಅಂಥೇಳಿ ನಮ್ಮ ಹಿಂದಿನ ದಿಲ್ಲಿ ಮೇಯರ್ ಅದಾರ ಮತ್ತು ನಮ್ಮ ದಿಲ್ಲಿ ಬಿ ಜೆ ಪಿ ಅಧ್ಯಕ್ಷರು ಅವರು, ಅನಿಲ್ ಜಾ, ನಾವೆಲ್ಲ ಕೂಡಿರ್ತೀವಿ ಪ್ರತ್ಯೇಕ ಸಮಯನಾಗ. ನಿನ್ನೆ ಆದೇಶ್ ಗುಪ್ತಾ ಅವರು ಒಂದು 5 ಕುಟುಂಬ ಕಾರ್ಯಕ್ರಮ ಇದ್ದಿಲ್ಲ, ಅವರು ದೇವ್ರ ದರ್ಶನಕ್ಕೆ ಬರೋರು. ನಾವು 100 ಜನ ಬಂದಾರ ಸರ್, ಇನ್ನೂ ಜಾಸ್ತಿ ಜನ ಗೊತ್ತಿಲ್ಲ, ಗೊತ್ತಾದಂಗೆ ಅದಂಗೆ ಏನು ಮಾಡ್ತೀವಿ? ಏನು ನಾನು ಅದೇ ಯಾರು ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಇನ್ನು ರಾತ್ರಿಯಿಂದ ಮೊಬೈಲ್ ಬಂದದ, ಈಗ ಮುಂಜಾನೆ ನೋಡ್ರೆ ಮೆಸೇಜ್ಗಳು. ಯಾಕಂದ್ರೆ ಅವರು ಒಂದು ಕಳ್ಕಳಿ, ಅದಕ್ಕೆ ಯಾರೂ ಕಾಳಜಿ ಮಾಡಬೇಡ್ರಿ. ಏನೂ ಆಗಿಲ್ಲ, ಆಕ್ಸಿಡೆಂಟ್ ಆಗಿದ್ದು ನೋಡಿದ್ರೆ ನಿಮಗೆ ಅನಿಸ್ಬೋದು ಅನೇಕ ವಿಚಾರಗಳು, ಆದರೆ ಆ ಥರ ಏನಿಲ್ಲ. ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ತಂದೆ ತಾಯಿಗೆ ಆಶೀರ್ವಾದ. ಅವ್ರು ರೆಸ್ಟ್ ಹೇಳಿದ್ದಾರೆ 1 ದಿವಸ, ನಾವೇ ರೆಸ್ಟ್ ಮಾಡಿ ಮತ್ತೆ ಕಾರ್ಯಕ್ರಮ ಹೋಗ್ತಾರೆ.